ಇಲ್ಲ. ಸೊ ಅವ್ರು ಹೇಳಾರ ಇಂಡಿಯಾ ಗೆಲ್ಲಲ್ಲ, ಸೋಲ್ತದ ಅಂತೇಳಿ, ನ್ಯೂಜಿಲೆಂಡ್ ಗೆಲ್ತದ ಅಂತ ಕೇಳಿ ನ್ಯೂಜಿಲೆಂಡ್ಗೆ ಸಪೋರ್ಟ್ ಮಾಡ್ಯಾರ ಅವರು. ಏನಂತ ಇಂಡಿಯಾ ಯಾಕಂದರೆ ಹೇಳಿದ್ದು ಇಂಡಿಯಾ ದೋಸ್ತಿ ಮಾಡಬೇಕು, ಇಂಡಿಯಾಗೆ ಬಂದೇನಪ್ಪ ಅಂದರೆ IPL ಆಡಬೇಕು, ದುಡ್ಡು ಮಾಡಬೇಕು, ಫಾಲೋವರ್ಸ್ ಗೇನ್ ಮಾಡ್ಬೇಕಂತ ಹೇಳೋದು ಒಂದು, ಮಾಡೋದು ದಡ 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 ಅಂತ ಪಟಾಕಿ ಸ್ಟಾರ್ಟ್ ಆಗಿಬಿಡವು ಎಲ್ಲ ಕಡೆ. ಏನಪ್ಪ ಬಿಜಾಪುರ ಇಲ್ಲ, ಪಟಾಕಿ ಎಲ್ಲಿ ನೋಡಿದ್ರೆ ಪಟಾಕಿನ ಸೌಂಡೇ ಕೇಳಕ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಮಲೇಶ್ ಪವಾರ್. ಸೊ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಸೊ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ. ಇವತ್ತು ಸಂಡೇ ಸ್ಪೆಷಲ್, ನಾರ್ಮಲ್ ಅಂದರೂ ಹೇಳೋಕ್ಕಾಗಲ್ಲ. ಎಲ್ಲರ ಮನೇಲಿ ಏನಪ್ಪ ನಾರ್ಮಲ್ ಇದ್ದೇ ಇರುತ್ತದೆ, ಮತ್ತು ರೂಟೀನ್ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ಏನಪ್ಪ ಗೌರ್ಮೆಂಟ್ ಜಾಬ್ ಇದ್ದವರು ಮತ್ತು ನಾರ್ಮಲ್ ಪ್ರೈವೇಟ್ ಜಾಬ್ ಇದ್ದವರು ಏನಪ್ಪ ಎಲ್ಲರೂ ಮನೆಯಾಗಿರ್ತಾರೆ, ಆಲ್ಮೋಸ್ಟ್ 92%. ಸೊ ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಕೂಡ ಏನಪ್ಪ ನಾನು ರೆಗ್ಯುಲರ್ ಹಾಕತ್ತೀನಿ. ಬಟ್ ಎಲ್ಲರೂ ಆಲ್ಮೋಸ್ಟ್ ಏನಪ್ಪ ಯಾರು ನೋಡ್ತಾ ಇರಿ, ಮಿಕ್ಕಿದವ್ರು ನೋಡ್ತಾ ಇಲ್ಲ. ಸೊ ದಯವಿಟ್ಟು ನಮ್ಮ ವಿಡಿಯೋಗಳೆಲ್ಲರೂ ಏನಪ್ಪ ನೋಡ್ತಾ ಇರಿ, ಕೊನೆವರೆಗೂ ನೋಡ್ತಾ ಇರಿ. ಸೊ ಆದಷ್ಟು ಏನಪ್ಪ ಅಂದರೆ ನಮ್ಮ ವಿಡಿಯೋಗೆ ಲೈಕ್ಸು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಫ್ರೆಂಡ್ಸ್ ಅಷ್ಟೇ ಕೇಳೋದು, ಯಾಕಂದರೆ ಜಾಸ್ತಿ ಕೇಳೋಕ್ಕಾಗಲ್ಲ, ಹೌದಲ್ಲ ಫ್ರೆಂಡ್ಸ್? ಸೊ ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಇಂಡಿಯಾ ವಾಸ್ ನ್ಯೂಜಿಲೆಂಡ್ ಕ್ರಿಕೆಟ್ ಮ್ಯಾಚ್ ಇದೆ. ICC ಚಾಂಪಿಯನ್ ಫೈನಲ್ ಮ್ಯಾಚ್ ಇದೆ. ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಫ್ರೆಂಡ್ಸ್, ನಿಮಗೆ ಐಡಿಯಾ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಮೇ ಬಿ ಏನಪ್ಪ 98% ಇಂಡಿಯಾ ಗೆಲ್ಬೋದು. ಯಾಕಂದರೆ ಇಷ್ಟಲ್ಲಿ ತಗೊಂಡು ಬಂದೀವಿ ಅಂದರೆ, ಯಾಕಂದರೆ ಹಿಂದಿನ ಇಷ್ಟೇ ನೋಡಬೇಕಂದ್ರೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ವೆರಿ ಭಾಳ ಟಫ್ ಮುಂಚೆಯಿಂದ ಕೊಟ್ಕೊಂಡು ಬಂದಾರೆ. ಸೊ ಇವತ್ತು ಅವರು ಕೂಡ ಗೆಲ್ಬೇಕಂತ ಕಸಿ ಬಂದಿರ್ತಾರೆ, ನಾವು ಕೂಡ ಗೆಲ್ಬೇಕಂತ ಹೋಗಿರ್ತೀವಿ ದುಬೈಗೆ. ಸೊ ಇಬ್ಬರಿಗೂ ಟಫ್ ಚಾನ್ಸಸ್ ಇದೆ, ಯಾಕಂದರೆ ಅವರು ಗೆಲ್ಬೇಕಂತ ಭಾಳ ಹಿಂದಿನಿಂದ ಅದ. ಮತ್ತು ಏನಪ್ಪ ಅಂದರೆ ನಮ್ಮ ಇಂಡಿಯಾದವ್ರಿಗೆ ಒಂದು ಸೇಡ್ ಅದ, ನ್ಯೂಜಿಲೆಂಡಿಗೆ ಸೋಲಿಸಿ ಏನೋ ಹೋಗ್ಬೇಕಂತ. ಯಾಕಂದ್ರೆ ಲಾಸ್ಟ್ ಟ್ರೋಫಿನಲ್ಲಿ ಏನಪ್ಪ ಅಂದರೆ ಅವರು ನಮ್ಮ ಇಂಡಿಯಾದವ್ರಿಗೆ ಹೊರಗೆ ಇಟ್ಟಿದ್ರು. ಸೊ ಅದಕ್ಕೆ ಏನಪ್ಪ ಅಂದರೆ ಸೇಡ್ ತಿರ್ಸ್ಕೋಬೇಕಂದ್ರೆ ಇದು ಒಂದು ಒಳ್ಳೆ ಅವಕಾಶ, ಒಳ್ಳೆ ಟೈಮ್ ಅದ. ಸೊ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ನಲ್ಲಿ ಏನಪ್ಪ ಅಂದರೆ ಎಲ್ಲ ಆಡ್ಕೊಂಡ್ಬಂದಿದ್ದಾರೆ, ಇದೊಂದು ಆಡಕತ್ತಾರ. ಸೊ ಕಂಪಲ್ಸರಿ ಏನಪ್ಪ ಈ ಮ್ಯಾಚ್ನಾಗ ಗೆಲ್ಬೋದು ಅನ್ಕೋತೀನಿ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ 2:15 ಏನಪ್ಪ ಅಂದರೆ ಚಾಲು ಆಗತ್ತದ. ನಾವು ಭೀ ಕಾಯ್ತಾ ಇದ್ದೀವಿ, ನೀವು ಭೀ ಕಾಯ್ತಾರೆ ಅನ್ಕೋತೀರಿ. ಸೊ ಓಕೆ ಫ್ರೆಂಡ್ಸ್, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಹಾಗೆ ಲೈಕ್ ಮಾಡ್ಕೊಳ್ಳಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ವಿಡಿಯೋ ಏನಪ್ಪ ಯಾರು ನೋಡ್ತಾರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡಿ, ಯಾಕಂದರೆ ನಾವು ನಿಮಗೋಸ್ಕರ ಏನಪ್ಪ ಅಂತ ವಿಡಿಯೋಗಳು ಹಾಕಿರ್ತೀವಿ. ಸೊ ಎಂಟರ್ಟೈನ್ ಮಾಡೋಗೋಸ್ಕರ ನಮ್ಮಿಂದ ಎಷ್ಟು ಸಾಧ್ಯ ಆಗತ್ತದ ಅಷ್ಟು ನಾವು ಎಂಟರ್ಟೈನ್ ಮಾಡಕತ್ತೀವಿ. ನಮ್ಮ ಮತ್ತು ವಿತ್ ಶಾರ್ಟ್ ವಿಡಿಯೋಗಳೇನಪ್ಪ ನಾವು ವೆರಿ ಬ್ಯೂಟಿಫುಲ್, ವೆರಿ ಫನ್ನಿ ಮತ್ತು ಕಾಮಿಡಿ ಏನಪ್ಪ ನಾವು ಶಾರ್ಟ್ ವಿಡಿಯೋಗಳೇನಪ್ಪ ಹಾಕತ್ತೀನಿ. ವೆರಿ ಬ್ಯೂಟಿಫುಲ್ ಮತ್ತು ವೆರಿ ಫನ್ನಿ ಕಾಮಿಡಿಯಾಗಿ ಏನಪ್ಪ ಶಾರ್ಟ್ ವಿಡಿಯೋಗಳು ನಮ್ಮ ಬರಾಕತ್ತವ. ಸೊ ದಯವಿಟ್ಟು ಏನಪ್ಪ ನಮ್ಮ ಶಾರ್ಟ್ ವಿಡಿಯೋಗಳೇನಪ್ಪ ಎಲ್ಲರೂ ನೋಡಬೇಕು ಅಂತ ಕೇಳಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ನಮ್ಮ ವಿಡಿಯೋಗಳು ನೋಡಿ ಭಾಳ ಮಜಾ ಬರ್ತದೆ ಮತ್ತು ಭಾಳ ನಗ್ತೀರಿ ನೀವು. ಸೊ ನಮ್ಮ ಶಾರ್ಟ್ ವಿಡಿಯೋಗಳು ಯಾರು ನೋಡಿಲ್ಲ, ನಮ್ಮ ಶಾರ್ಟ್ ವಿಡಿಯೋಗಳು ನೋಡಿ, ಮತ್ತು ಏನಪ್ಪ ನಮ್ಮ ಬ್ಲಾಗನ್ನು ಕಂಟಿನ್ಯೂ ಏನಪ್ಪ ನೋಡ್ತಾ ಕೊನೆಯವರು ನೋಡಿ. ಸೊ ಇವತ್ತಿನ ನಾನು ಏನಪ್ಪ ಅಂದರೆ ರೂಟೀನ್ ನಿಮಗೆ ತೋರಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಹೇಳಿದ್ನಲ್ಲ ನಾನು ಇಂಡಿಯಾ ವಿನ್ ಆಗಲೇಬೇಕು, ಆಗೇ ಆಗ್ತದಂತ. ಸೊ ಇಂಡಿಯಾ ವಿನ್ ಚಾಂಪಿಯನ್, ICC ಚಾಂಪಿಯನ್ 2025 ಇಂಡಿಯಾ ವಿನ್. ಯಾಕಂದರೆ ನಾನು ಬೆಳಗ್ಗೆ ಹೇಳಿದೆ, ಬೆಳಗ್ಗೆ ನಾನು ಇದು ನಾನು ನೈಟ್ ಮಾಡಕತ್ತೀನಿ. ಈ ಬ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ, ನೈಟ್ ಎಂಡ್ ಮಾಡಕತ್ತೀನಿ. ಸೊ ಅದಕ್ಕೇನಪ್ಪ ಈಗೇನಪ್ಪ ಅಂದರೆ ನಾನು ವಿಡಿಯೋ ಮಾಡಕತ್ತೀನಿ. ಅದೇ ಸ್ಪೆಷಲ್ ಭಾಳ ಎಕ್ಸೈಟ್ಮೆಂಟ್ ಇತ್ತು ನನಗೆ, ಯಾಕಂದರೆ ಇಂಡಿಯಾ ವಿನ್ ಆಗುತ್ತಂತ. ಸೊ ಇಂಡಿಯಾ ವಿನ್ ಆಗಿರ್ಬೋದು ಫ್ರೆಂಡ್ಸ್. ನೀವು ಕೂಡ ಭಾಳ ಕಾತುರದಿಂದ ಕುಂತಿದ್ರೆ ಕಾಣ್ತದೆ TV ನೋಡೋಕ್ಕೆ, ಮತ್ತು TV ಮುಂದೆ ಕುಂತಿದ್ರೆ ಕಾಣ್ತದೆ. ನನಗಿಂತ ಜಾಸ್ತಿ ನೀವು ಖುಷಿ ಪಟ್ಟರೆ ಕಾಣ್ತದೆ. ಯಾಕಂದರೆ ನಾನು ಮಿಡ್ಲಲ್ಲಿ ನೋಡೋಕ್ಕಾಗಿಲ್ಲ, ಕೆಲಸ ಇತ್ತು, ಮಿಡ್ಲಲ್ಲಿ ನೋಡೋಕ್ಕಾಗಿಲ್ಲ. ಸೊ ನೀವಂತೂ ಕಂಟಿನ್ಯೂ ನೋಡ್ತೀರಿ, ಮಜಾ ತೊಗೊಂಡಿರ್ತೀರಿ. ಸೊ ಇಂಡಿಯಾ ವಿನ್ ಫ್ರೆಂಡ್ಸ್, ಯಾಕಂದರೆ ಆಗಲೇಬೇಕಾಗಿತ್ತು, ಚಾಂಪಿಯನ್ನು ಆಗಿರಲಿಲ್ಲ, ಇಂಡಿಯಾ ವಿನ್ ಆಗಿದೆ. ಸೊ ಅದೇ ಖುಷಿಗೆ ಫ್ರೆಂಡ್ಸ್ ಡ್ಯಾನ್ಸ್ ಮಾಡೋಣ ಬೇಡ ನೀವೆಲ್ಲ ಡ್ಯಾನ್ಸ್ ಮಾಡಿದ್ರೆ ಕಾಣ್ತದೆ. ಯಾಕಂದರೆ ಈ ಬಿಜಾಪುರಲ್ಲಂತೂ ಭಾಳ ಗೆದ್ದ ತಕ್ಷಣ ಏನು ರವೀಂದ್ರ ಜಡೇಜಾ 4 ಹೊಡೆದ ಪಟಾಕಿ ಸ್ಟಾರ್ಟ್ ಆಗ್ಯಾವ. ಈ ಕಡೆ ದಡ 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 ಅಂತ ಪಟಾಕಿ ಸ್ಟಾರ್ಟ್ ಆಗಿಬಿಡವು ಎಲ್ಲ ಕಡೆ. ಏನಪ್ಪ ಬಿಜಾಪುರ ಇಲ್ಲ, ಪಟಾಕಿ ಎಲ್ಲಿ ನೋಡಿದ್ರೆ ಪಟಾಕಿನ ಸೌಂಡೇ ಕೇಳಕತ್ತಿದ್ದು. ಲಾಸ್ಟ್ 4 ಹೋಗಿ ತಡ ಆಗಲಿಲ್ಲ, ಈ ಕಡೆ ಪಟಾಕಿ ಸ್ಟಾರ್ಟ್ ಆಗಿಬಿಡವು. ಭಾಳ ಎಕ್ಸೈಟ್ಮೆಂಟ್, ಭಾಳ ಖುಷಿಯಾಗಿತ್ತು. ಸೊ ಯಾಕಂದರೆ ಎಲ್ಲರೂ ಟ್ರೋಫಿ ಗೆದ್ಬೇಕು, ಎಲ್ಲರೂ ಆಸೆ ಇತ್ತು. ನಾನು ಒಬ್ಬನೇ ಅಂತಾರೆ ಭಾಳ ಇಡೀ ಇಂಡಿಯಾ ಜನರ ಆಸೆ ಇತ್ತು. ಯಾರೋ ಅವನು ಪಾಕಿಸ್ತಾನದವ್ರು ಸಮೀರ್ ಅಂತ, ಮೊಹಮ್ಮದ್ ಅಮೀರ್ ಅವನೇನೋ ಗೆಲ್ಲಲ್ಲ, ಹಿಂಗೆ ನ್ಯೂಜಿಲೆಂಡೇ ಗೆಲ್ತಂತ ಹೇಳ್ಯಾನಂತ. ಏನಂತ ಇಂಡಿಯಾ, ಯಾಕಂದರೆ ಹೇಳಿದ್ದು
ಇಂಡಿಯಾ ದೋಸ್ತಿ ಮಾಡಬೇಕು, ಇಂಡಿಯಾಗೆ ಬಂದೇನಪ್ಪ ಅಂದರೆ IPL ಆಡಬೇಕು, ದುಡ್ಡು ಮಾಡಬೇಕು, ಫಾಲೋವರ್ಸ್ ಗೇನ್ ಮಾಡಬೇಕಂತ ಹೇಳೋದು ಒಂದು, ಮಾಡೋದು ಅವ್ರದ್ದು ಬುದ್ಧಿ ತೋರಿಸ್ಬಿಟ್ರಲ್ಲ. ಸೊ ಫ್ರೆಂಡ್ಸ್, ನೀವು ಏನಪ್ಪ ಅಂದ್ರೆ ಅದನ್ನು ಕೇಳಿರ್ಬೋದು, ಕೇಳಾರ್ದು ಏನಪ್ಪ ಅಂದರೆ ನಾನು ಹೇಳಕತ್ತೀನಿ. ಸೊ ಏನಪ್ಪ ಅಂದರೆ ಯಾಕಂದರೆ ಮಾತಾಡೋದು ಒಂದು, ಮಾಡೋದು ಒಂದು. ಅದಕ್ಕೇನಪ್ಪ ಅಂದರೆ ಅವರು ವ್ಯಕ್ತಿತ್ವ ಗೊತ್ತಾಗುತ್ತೆ ಎಂಥದ್ದಂತ. ಅದಕ್ಕೆ ಒಂದು ಪಾಕಿಸ್ತಾನದವರು ಯಾವತ್ತೂ ಚೇಂಜ್ ಆಗಲ್ಲ ಚೇಂಜ್ ಆಗಲ್ಲ ಅಂತಲ್ಲ, ಚೇಂಜ್ ಆಗ್ತಾರೆ ಅವರು. ಯಾವಾಗ ಯಾವ ಟೈಮಿಗೆ ಪಲ್ಟಿ ಹೊಡುತ್ತೆ ಹೇಳೋಕ್ಕಾಗಲ್ಲ. ಸೊ ಓಕೆ ಫ್ರೆಂಡ್ಸ್, ಯಾರೊಬ್ಬರು ಪಾಕಿಸ್ತಾನದವರು ಹೇಳಿದಾರಂತ ಕ್ರಿಕೆಟ್, ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ, ಮೊಹಮ್ಮದ್ ಸಮೀರ ಹೆಸರು ಒಂದು ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಅವ್ರು ಹೇಳಾರ ಇಂಡಿಯಾ ಗೆಲ್ಲಲ್ಲ, ಸೋಲ್ತದೆ ಅಂಥೇಳಿ, ನ್ಯೂಜಿಲೆಂಡ್ ಗೆಲ್ತದೆ ಅಂತ ಕೇಳಿ ನ್ಯೂಜಿಲೆಂಡ್ಗೆ ಸಪೋರ್ಟ್ ಮಾಡ್ಯಾರ ಅವರು. ಸೊ ಹೇಳೋದೇನಪ್ಪ ಅಂದರೆ ಈ ಕೊಹ್ಲಿ ಜೊತೆ ಏನಪ್ಪ ಫ್ರೆಂಡ್ಶಿಪ್ ಮಾಡಬೇಕು, ಇಂಡಿಯಾದಲ್ಲಿ ಹೋಗಿ IPL ಆಡಬೇಕು, ದುಡ್ಡು ಮಾಡಬೇಕು, ಫಾಲೋವರ್ ಗೇನ್ ಮಾಡಬೇಕು ಅಂದ್ಕೇಸಿ ಹೇಳೋದು ಒಂದು. ಮತ್ತು ಏನಪ್ಪ ಅಂದರೆ ಸಪೋರ್ಟ್ ಮಾಡೋದು ನ್ಯೂಜಿಲೆಂಡಿಗೆ. ಯಾಕಂದರೆ ಇದಕ್ಕೆ ಅವ್ರಿಗೆ ಗೊತ್ತಾಗ್ತದೆ ವ್ಯಕ್ತಿತ್ವ ಪಾಕಿಸ್ತಾನವ್ರು ಎಂಥದಂತ. ಪಲ್ಟಿ ನನ್ನ ಮಕ್ಕಳು ಯಾವಾಗ ಬೇಕಾದ್ರೂ ಪಲ್ಟಿ ಹೊಡಿತಾರೆ ಅವರು. ಸೊ ಓಕೆ ಫ್ರೆಂಡ್ಸ್, ಇಂಡಿಯಾ ಅಂತೂ ವಿನ್ ಆಗಿದೆ, ಭಾಳ ಖುಷಿಯಾಗಿದೆ, ನಿಮಗೂ ಖುಷಿಯಾಗಿದೆ ಅನ್ಕೋತೀನಿ. ಸೊ ಫೈನಲಿ ಏನಪ್ಪ ಅಂದರೆ ಟ್ರೋಫಿ ಬಂದುಬಿಟ್ಟಿದೆ ಫೈನಲಿ. ಸೊ ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ಈಗ ನಾವು ಕೂಡ ಟೈಮ್ ಆಗಿದೆ, ಊಟ ಮಾಡೋಣ. ನಿಮ್ಮದೆಲ್ಲ ಊಟ ಆಯ್ತು ಅನ್ಕೋತೀನಿ. ಊಟ ಏನಪ್ಪ, ಎಲ್ಲರೂ TV ಮುಂದೆ ಕುಂತು ಎದ್ದಿಲ್ಲ ಕಾಣ್ತದೆ, ಮ್ಯಾಚ್ ಗೆದ್ಮೇಲೆ ಊಟ ಮಾಡಿದ್ರು ಕಾಣ್ತದೆ ಕೆಲವೊಬ್ರು. ಸೊ ಓಕೆ ಫ್ರೆಂಡ್ಸ್, ಊಟ ಮಾಡೋಣ. ನಿಮ್ಮದೆಲ್ಲ ಊಟ ಆಯ್ತು ಅನ್ಕೋತೀನಿ, ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಊಟ ರೆಡಿ ಫ್ರೆಂಡ್ಸ್, ಊಟ ಮಾಡೋಣ ಈಗ. ಊಟ ಆತ ಈಗ ಜಸ್ಟ್ ಈ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡಕತ್ತೆ ಫ್ರೆಂಡ್ಸ್, ಊಟ ಮಾಡ್ಕೊಂಡು. ಯಾಕಂದರೆ ಈಗ ಟೈಮ್ ಭೀ ಭಾಳ ಆಗ್ಯದ, 11:30 ಆಗ್ಯದ. ಮತ್ತು ಬೆಳಗ್ಗೆ ಎದ್ದೇಳಬೇಕು, ಮಲ್ಕೋಬೇಕು. ಟೈಮ್ ಭಾಳ ಆಗ್ಯದ, 11:30 ಆಗ್ಯದ ಬೆಳಗ್ಗೆ. ಮತ್ತು ಎದ್ದೇಳಬೇಕು ಬೇಗ, ಹಾಗಾಗಿ ಬೇಗ ಮಲ್ಕೊಳ್ಬೇಕು. ಸೊ ಎಲ್ಲರಿಗೂ ಗುಡ್ ನೈಟ್, ಸ್ಲೀಪ್ ವೆಲ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವೀಡಿಯೋ ನೋಡ್ತಾರೆ ಅವರಿಗೆ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಏನಪ್ಪ ಲೈಕ್ ಮಾಡ್ಕೊಳ್ಳಿ. ಯಾರ್ಯಾರು ನೋಡ್ತಾ ಇಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋಗಳು ಬರ್ತಾ ಇರ್ತವೆ, ಸ್ವಲ್ಪ ಸಪೋರ್ಟ್ ಮಾಡಿ. ಮತ್ತು ನನ್ನ ವೀಡಿಯೋಗಳು ನೋಡ್ತಾ ಇರಿ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ನೈಟ್, ಸ್ಲೀಪ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಈ ಬ್ಲಾಗ್ನ ಇಲ್ಲಿ ಏನು ಮಾಡಕತ್ತೀವಿ. ಗುಡ್ ನೈಟ್, ಬಾಯ್.